ಆದರೆ ಆ ಮನೆಗಳ ಪಟ್ಟಿನ ಈಗಾಗಲೇ ತಯಾರು ಮಾಡಿ ಗ್ರಾಮ ಪಂಚಾಯತಿ ಕಳಿಸಿದ್ದಾರೆ. ಅಲ್ಲಿ ನಾವು ನಿಜವಾದ ಫಲಾನುಭವಿನ ಮನೆ ಕೊಡೋಣ ಅಂತ ಹೋದರೆ ಈ ಪಟ್ಟಿಲಿ ಹೆಸರಿಲ್ಲ, ನಿಮಗೆ ಮನೆ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಇವತ್ತು ಈ ಮನೆಗಳನ್ನು ಕೊಡ್ಲಿಕ್ಕೆ ಆಗಿಲ್ಲ. ಮನೆಗಳು ಯಾತಕ್ಕೆ ಇವತ್ತು 7.5 ಲಕ್ಷ ಕ್ಲಾರಿಫಿಕೇಶನ್ ಅದೇ ಕೇಳ್ತಾ ಇದ್ದೀನಿ. ಆಮೇಲೆ ಉತ್ತರ ಇರ್ರಿ, ನೀವು ಮಾತಾಡೋ ಸುಮ್ಮನೆ ನಾವು ಸುಮ್ಮಕ್ಕೂ ಹೇಳ್ತೀವಿ. ಶಿವಲಿಂಗಂ ಕ್ಲಾರಿಫಿಕೇಶನ್ ಕೇಳಿ. ಮತ್ತೆ ಅಲ್ಲ, ಏನ್ ಕ್ಲಾರಿಫಿಕೇಶನ್ ರೀ? ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೇಳಿ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೇಳಿ ಇಡೀ ರಾಜ್ಯದಲ್ಲೆಲ್ಲ ಮನೆಗಳನ್ನ ಕಟ್ಟಿ ಅರ್ಧಕ್ಕೆ ನಿಂತಿದ್ದಾವೆ. ಅದನ್ನ ಹೇಳ್ತಾ ಇದ್ದೀನಿ ತಡ್ರಿ. ಪೂರ್ಣಗೊಳಿಸ್ತಕ್ಕಂಥದ್ದಕ್ಕೆ ಒಂದು ನಿರ್ಧಾರ ಈ ಸದನದಲ್ಲಿ ಆಗ್ಬೇಕು. ಏನಾಗ್ಬೇಕು? ಮುಖ್ಯಮಂತ್ರಿಗಳು ಏನೇನೋ ಮಾಡಿ ಆ ಫಲಾನುಭವಿ ಏನು ಕೇಂದ್ರ ಸರ್ಕಾರ ನಾನು ಕೊಡ್ತೀನಿ ಅಂತ ಹೇಳಿ ಕೊಟ್ಬಿಡುತ್ತೆ ಕೇಂದ್ರ ಪುರಸ್ಕೃತ ಯೋಜನೆಗಳನ್ನ. ಆ ಯೋಜನೆಗಳನ್ನ ಕೊಟ್ಟಾಗ ಅವನ್ನ ಪೂರ್ಣಗೊಳಿಸ್ತಕ್ಕಂಥ ಜವಾಬ್ದಾರಿ ಕೂಡ ಆ ಯೋಜನೆ ತಂದಂತವರಿಗೆ ಕೇಂದ್ರ ಸರ್ಕಾರಕ್ಕೆ ಇರಬೇಕು. ಅಲ್ಲಿ ಏನಾಗಿದೆ? ಪ್ರಧಾನಮಂತ್ರಿ ಆವಾಸ್ ಯೋಜನೆ ಎಷ್ಟು ಲಕ್ಷ ಮನೆ ಇವತ್ತು ಅದಕ್ಕೆ ಕಾರಣ ಜನಗಳಿಗೆ ಗೊತ್ತಿದೆಯಾ? ಇದು ಯಾವ್ದು ರೆಕಾರ್ಡ್ಗೆ ಹೋಗಲಿ? ನೀವೇ ಬಿಡಿ, ಆಯ್ತು ಕೊಡ್ರೆ. ಸುನೀಲ್ ಮಾತಾಡಿ. ಮಾನ್ಯ ಅಧ್ಯಕ್ಷರೇ,